ಬ್ರೋ ನನಗೆ ನಿಜವಾಗ್ಲೂ ನಂಬೋಕೆ ಆಗ್ತಾ ಇಲ್ಲ ಬ್ರೋ. ಏನು ವಿಷಯ ಅಂದರೆ ನಿನ್ನೆ ಕೃಷ್ಣ ಬೈರೇಗೌಡರು ಒಂದು ವಿಡಿಯೋ ಹಾಕಿದ್ರು. ಅದಕ್ಕೆ ಬಿಡದಿ ರೈತರ ಬಗ್ಗೆ ಒಂದು ಕಮೆಂಟ್ ಹಾಕಿದ್ದೆ. ಆ ಕಮೆಂಟು ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಸಿ ಎಮ್ ಅವರು ಒಂದು ಕಮೆಂಟ್ ಅಂದರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನ ನೋಡ್ಕೊಂಡು ಬನ್ನಿ, ಆಮೇಲೆ ಮಾತಾಡ್ತೀನಿ. ನಾನು ಬಲವಂತವಾಗಿ ಯಾವ ಕಾರಣಕ್ಕೂ ನಿಮ್ಮ ಜಮೀನು ತೆಗೆದುಕೊಳ್ಳುವಂಥ ಅವಶ್ಯಕತೆ ನಮ್ಮ ಸರ್ಕಾರಕ್ಕಿಲ್ಲ. ನೋಡಿದ್ರಲ್ಲ ವಿಡಿಯೋ, ನನಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಇವಾಗ ಸಿ ಎಮ್ ಅವರು ಈ ಥರ ಹೇಳಿದ್ದಾರೆ. ಇವಾಗ ಅವರು ರೈತರ ಜಮೀನನ್ನ ಅವ್ರಿಗೆ ಇಷ್ಟಪಟ್ಟು ಅವರು ಗೌರ್ಮೆಂಟಿಗೆ ಸೇಲ್ ಮಾಡಿದರೆ ಮಾಡ್ಬೋದು, ಇಲ್ಲಾಂದರೆ ಅವರೇ ಇಟ್ಕೊಬೋದು ಅವ್ರ ಜಮೀನನ್ನ. ಹೆಂಗೋ ಸಂತೋಷ ಆಯಿತು. ಈ ಸ್ಟೇಟ್ಮೆಂಟ್ನ ಮುಂಚೆನೇ ಮಾನ್ಯ ಸಿ ಎಮ್ ಅವರು ತಿಳಿಸಿದರೆ ಹೋರಾಟ ಎಲ್ಲ ಆಗ್ತಾ ಇರಲಿಲ್ಲ. ಸ್ವಲ್ಪ ಅವರು ನೆಮ್ಮದಿಯಾಗಿರೋರು ರೈತರು. ಹೆಂಗೋ ಕೇಳಿ ಸಂತೋಷ ಆಯಿತು. ಇವಾಗ ಅವರು ಜಮೀನನ್ನ ಅವರು ಕಾಪಾಡಿಕೊಂಡು ಹಂಗೆ ಇಟ್ಕೊಬೋದು. ಥ್ಯಾಂಕ್ ಯು.